ಈ ಜನಕ್ಕೆ ಹೆಂಗೆ ಇದ್ರು ಪ್ರಾಬ್ಲಮ್ಮು. ಓದಿಲ್ಲ ಅಂದ್ರೆ ಇವನೇನು ಓದಿಲ್ಲ ದಡ್ಡನ್ ಮಗ ಅಂತಾರೆ. ಚೆನ್ನಾಗಿ ಓದ್ಕೊಂಡು ರ್ಯಾಂಕ್ ತೆಗೆದ್ರೆ ಓ ಇವನೇನು ಬುಕ್ ವಾಮು ರ್ಯಾಂಕ್ ಸ್ಟೂಡೆಂಟು ಆ ತರ ಬ್ಲೇಮ್ ಮಾಡ್ತಾರೆ. ಕೆಲಸ ಮಾಡಲ್ಲ ಮನೇಲಿ ಇದ್ರೆ ಆರಾಮಾಗಿ ಓಡಾಡ್ಕೊಂಡಿದ್ರೆ ನಿರುದ್ಯೋಗಿ ದಣಪಿಂಡ ಅಂತ ಬೈತಾರೆ. ಕೆಲಸ ಮಾಡ್ಕೊಂಡು ಚೆನ್ನಾಗಿ ವರ್ಕ್ ಮಾಡ್ತಿದ್ರೆ ವರ್ಕೋಹಾಲಿಕ್ ಟೈಮ್ ಕೊಡಲ್ಲ ಅಂತ ಬೈತಾರೆ. ಅದೇ ರೀತಿ ಬಾಡಿ ಏನು ಮಾಡದೆ ಜಂಕ್ ಈಟ್ ಮಾಡ್ಕೊಂಡು ಏನು ಫಿಟ್ನೆಸ್ ಏನು ಮೇಂಟೈನ್ ಮಾಡದೆ ಸುಮ್ಮನೆ ಆರಾಮಾಗಿದ್ರೆ ನೋಡು ಫಿಟ್ನೆಸ್ ಬಗ್ಗೆ ಏನಿಲ್ಲ, ಹೆಲ್ತ್ ಬಗ್ಗೆ ಕನ್ಸರ್ನ್ ಇಲ್ಲ ಅಂತಾರೆ. ಫಿಟ್ನೆಸ್ ಅಂತ ಹೇಳ್ಬಿಟ್ಟು ಜಿಮ್ಮು ಡಯಟ್ ಅಂತೆಲ್ಲ ಮಾಡ್ಕೊಂಡಿದ್ರೆ ನೋಡು ಫಿಟ್ನೆಸ್ ಫ್ರೀಕ್ ಹುಚ್ಚ ಅಂತ ಬೈತಾರೆ. ಸೊ ನೀವು ಯಾವ್ದೇ ತಗೊಳ್ಳಿ ಎವ್ರಿ ಡೊಮೈನ್ ಇವನ್ ಸೇಮ್ ಗೋಸ್ ಟು ಕಾಂಟೆಂಟ್ ಕ್ರಿಯೇಷನ್. ಫಸ್ಟ್ ಏನ್ ಹೇಳ್ತಾರೆ, ನಿಮ್ ಕೈಲೆಲ್ಲ ಆಗಲ್ಲ ಗೊತ್ತಾ, ಇದು ಕಷ್ಟ ಅಂತಾರೆ. ಅದ್ ಯಾವಾಗ ರೀಚ್ ಹತ್ತತ್ರ ಹೋಗ್ತಿರ್ಬೇಕಾರೆ ಹೌದೌದು ನೀನ್ ಮಾಡ್ತೀಯ, ನಿನ್ನ ಹತ್ರ ಪೊಟೆನ್ಶಿಯಲ್ ಇದೆ ಅಂತಾರೆ. ಅಂದ್ರೆ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಆಗಲ್ಲ, ನೋ ನೀನೇನ್ ಮಾಡ್ತೀಯಾ, ಹಂಗೆ ಹಿಂಗೆ ಎಲ್ಲ ನೆಗೆಟಿವ್ಸ್ ಆಯ್ತಾ. ಮಾಡ್ತಾ ಇದ್ದೀನಿ, ಎಫರ್ಟ್ಸ್ ಹಾಕ್ತಾ ಇದ್ದೀನಿ, ಅಥವಾ ಏನಾದ್ರು ಗ್ರೋ ಆಗ್ತಾ ಇದೀವಿ ಅಂದ ತಕ್ಷಣ ಎಲ್ಲರೂ ಸಪೋರ್ಟ್ ಮಾಡಕ್ ಶುರು ಮಾಡ್ತಾರೆ. ದಿಸ್ ಇಸ್ ವೆರಿ ನಾರ್ಮಲ್. ಇದು ಯಾವ್ದೇ ತಗೊಳ್ಳಿ, ನೀವು ಬಾಡಿ ಬಿಲ್ಡಿಂಗ್ ತಗೊಳ್ಳಿ, ಕರಿಯರ್ ಗ್ರೋತ್ ತಗೋ, ಸ್ಟಡೀಸ್ ತಗೊಳ್ಳಿ, ಅಥವಾ ನಿಮ್ ಜಾಬ್ ತಗೊಳ್ಳಿ, ಎಲ್ಲದರಲ್ಲೂ ಹಿಂಗೆ ಇರುತ್ತೆ ಟ್ರೆಂಡ್. ಸೊ ಜನಕ್ಕೆ ಹೆಂಗಿದ್ರು ಪ್ರಾಬ್ಲಮ್ ಇದ್ದೇ ಇದೆ ಆಯ್ತಾ. ದೇ ವಿಲ್ ಕ್ರಿಟಿಸೈಸ್ ಇರೆಸ್ಪೆಕ್ಟಿವ್ ಆಫ್ ದ ಸಿಚುಯೇಷನ್. ನೀವು ಗುಡ್ ಆಗಿರಿ ಬ್ಯಾಡ್ ಆಗಿರಿ ಕ್ರಿಟಿಸೈಸ್ ಮಾಡೇ ಮಾಡ್ತಾರೆ. ನನ್ ಸಜೆಷನ್ ಏನು ಅಂದ್ರೆ, ನಿಮಗೆ ಅನ್ಸ್ತಾ ಇದೆಯಾ ನೀವು ಒಳ್ಳೆ ಇಂಟೆನ್ಷನ್ ಇಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ, ಹಾಗಿದ್ರೆ ದಯವಿಟ್ಟು ಕೀಪ್ ಗೋಯಿಂಗ್. ಯಾರ ಮಾತು ಕೇಳಕ್ ಹೋಗ್ಬೇಡಿ. ಬಿಕಾಸ್ ಅಟ್ ದ ಎಂಡ್ ಯಾರು ಯಾರಿಗೂ ಬರಲ್ಲ, ನಿಮಗ್ ನೀವೇ. ಸೊ ನೀವು ಒಳ್ಳೆ ಕೆಲಸ ಮಾಡ್ತಿದ್ರೆ ಸ್ಟಾಪ್ ಮಾಡ್ಲೇಬೇಡಿ, ಅಟ್ ಎನಿ ಕಾಸ್ಟ್ ಮಾಡ್ತಾ ಹೋಗಿ.